ಸರ್ ಈಗಾಗಲೇ ನಾಗಸಂದ್ರದಿಂದ BIC ವರೆಗೂ ಕೂಡ ಟೆಕ್ನಿಕಲ್ ಅಂದರೆ ಏನು ಟೆಸ್ಟ್ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನಿಂದ 3 ದಿನಗಳವರೆಗೆ ಮೆಟ್ರೋ ಸಂಚಾರವಿಲ್ಲ. ತಾವು ಕೂಡ ಈ ಮೆಟ್ರೋಗೆ ಬಂದಿದ್ರೆ ಏನು ಹೇಳ್ತೀರಾ ಸರ್? ಯಾವ ಥರ ಸಮಸ್ಯೆ? ಸರ್ ಆ್ಯಕ್ಚುಲಿ ನಾವು ಪ್ರತಿದಿನ MG ರೋಡ್ಗೆ ಮೆಟ್ರೋನೇ ಅವಲಂಬಿಸಿದ್ದೀವಿ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ನೋಡಿಕೊಂಡ್ರೆ ಅದರಲ್ಲೂ ಈ ಒಂದು ರೈನಿ ಸೀಸನ್ನಲ್ಲಿ MG ರೋಡ್ನ ತಲುಪಲಿಕ್ಕೆ ಮಿನಿಮಮ್ 2 ರಿಂದ 2.5 ಗಂಟೆ ಬೇಕಾಗುತ್ತೆ. ಆದರೆ ಈ ಮೆಟ್ರೋದಲ್ಲಿ 50 ನಿಮಿಷ ಸಾಕಾಗಿತ್ತು ನಮಗೆ. ಸೊ ಇವಾಗ ಈ ಮೆಟ್ರೋ ಇಲ್ಲದೆ ಇರೋ ಕಾರಣ ನಾವು ಕ್ಯಾಬನ್ನು ಹೋಗ್ಬೇಕಾಗತ್ತೆ. ಇವತ್ತು ಬೆಂಗಳೂರಿನ ದುಪ್ಪಟ್ಟು ದರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಆಟೋದವರು 800 ರಿಂದ 1000 ರೂಪಾಯಿ ಕೇಳ್ತಾರೆ. ಈ ಓಲಾದಲ್ಲಿ ಕ್ಯಾಬ್ಗಳು ಸಿಗ್ತಾ ಇಲ್ಲ ಇವತ್ತು. ಅವರು ಇವತ್ತು ದರವನ್ನು ಹೆಚ್ಚಿಸಿದ್ದಾರೆ. ಸೊ 400 ರಿಂದ 500 ರೂಪಾಯಿ ಆಗೋದು. ಇವತ್ತು 1,500 ಹೋಗಿದೆ. ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಇದಕ್ಕೆ ದಯವಿಟ್ಟು ಮಾಧ್ಯಮಗಳ ಸರ್ಕಾರವನ್ನು ಎಚ್ಚರಿಸಬೇಕು. ಈ ರೀತಿ ಮುಂದೆ ಯಾವುದೇ ರೀತಿ ಆದಂತಹ ತೊಂದರೆಗಳಾಗದಾಗೆ ನೋಡ್ಕೋಬೇಕು ಅಂತ. ಮೆಟ್ರೋ ಟ್ರಯಲ್ ರನ್ ನಡೀತಾ ಇದೆ. ಇಲ್ಲಿಂದ ಪೀಣ್ಯ ಇಂಡಸ್ಟ್ರಿಯಲ್ ವರೆಗೂ 3 ದಿನಗಳ ಕಾಲ ಮೆಟ್ರೋ ಸಂಚಾರ ಇಲ್ಲ. ನಾವು ಕೂಡ ಕಚೇರಿಗೆ ಹೋಗೋರು ಅಂತ ಅನ್ಕೊಳ್ತೀವಿ. ಹೌದು ಸರ್, ಖಂಡಿತ ಸಮಸ್ಯೆ ಆಗ್ತಿದೆ ಮೇಡಮ್. ಇವಾಗ ಊರಿಂದ ಬಂದಿದ್ದೆ, ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಹೋಗಿ ರೀಚ್ ಆಗ್ಬೇಕು, ಇವಾಗ ಕಾಲ್ ಮಾಡಿ ಪರ್ಮಿಷನ್ ತಗೊಳ್ಬೇಕು. ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. JP ನಗರ್ ಹೋಗ್ಬೇಕಿತ್ತು ನಾನು. ಹೌದು ಸರ್, ಎಲ್ಲ 300-400 ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಚಾನ್ಸ್ ಅವ್ರಿಗೆ ಡಿಮ್ಯಾಂಡ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಏನಿದೆ ರೂಟ್ ಫೆಸಿಲಿಟೀಸ್ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾನೇ ಕಷ್ಟ ಆಗುತ್ತೆ, ಯಾಕಂದ್ರೆ ಬಸ್ಸಲ್ಲಿ ಹೋಗ್ತೀವಿ. ಹೌದು, ಡೆಫಿನೆಟ್ಲಿ. ಸೊ ಏನಂತ ಅಂದ್ರೆ ಇವಾಗ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಂತಂದ್ರೆ 2.5 hours ಜರ್ನಿ ಆಗುತ್ತೆ. ಸೊ ಮೆಟ್ರೋ ಫೆಸಿಲಿಟೀಸ್ ಅಂದ್ರೆ ವಿತಿನ್ 40 to 45 minutes ಅಲ್ಲಿ ನಾವು ಹೋಗ್ಬೋದಿತ್ತು. ಸೊ ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಕೋತೀನಿ. ಮೇಡಮ್, ಇವತ್ತಿಂದ 3 ದಿನಗಳ ಕಾಲ ಪೀಣ್ಯ ಇಂಡಸ್ಟ್ರಿ ವರೆಗೂ ನಾಗಸಂದ್ರದಿಂದ ಮೆಟ್ರೋ ಸಂಚಾರವಿಲ್ಲ. ತಾವು ಕೂಡ ಕಚೇರಿಗೆ ಹೋಗೋರು ಬಂದು ವಾಪಸ್ ಹೋಗ್ತಿದ್ದೀರಾ, ಹೇಗಾಗುತ್ತೆ ಮೇಡಮ್? ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಆದ್ರೆ ಏನಂದ್ರೆ ನೆಕ್ಸ್ಟ್ ಲೈನ್ ಸ್ಟ್ರೆಚ್ ಮಾಡ್ಬೇಕಲ್ಲ, ಎಕ್ಸ್ಟೆಂಡ್ ಮಾಡ್ಬೇಕಾಗಿರೋದ್ರಿಂದ ಇನ್ಎವಿಟೇಬಲ್ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಕೋಆಪರೇಟ್ ವಿತ್ ದ ಗವರ್ಮೆಂಟ್. ಇವತ್ತು ಕಷ್ಟನೇ ಬಸ್ಸಲ್ಲಿ ಹೋಗ್ಬೇಕು, ಬಟ್ ಪರವಾಗಿಲ್ಲ. 4-5 ದಿನ MG ರೋಡ್ ತನಕ ಹೋಗೋದು ಇಲ್ಲಿಂದ. ಇವತ್ತು ಬಸ್ಸು ಇಲ್ಲ ಅಂದ್ರೆ ಆಟೋ, ಓಲಾ, ಉಬರ್ ಈ ತರದಲ್ಲಿ ಯಾವ್ದ್ರಲ್ಲಾರು ಹೋಗ್ಬೇಕಾಗುತ್ತೆ. ಟೂ ವೀಲರ್ ಹೋಗ್ತೀರಾ ಮೇಡಮ್? ಕಷ್ಟ ಆಗತ್ತಾ ಮೇಡಮ್? ಸ್ವಲ್ಪ ಕಷ್ಟನೇ. ಏನಂದ್ರೆ ನಿನ್ನೆ ಸ್ವಲ್ಪ ನ್ಯೂಸ್ ಅಲ್ಲೆಲ್ಲ ಜಾಸ್ತಿ ಅದ್ರ ಬಗ್ಗೆ ಹೇಳಿದ್ರೆ ಈಸಿ ಆಗಿರೋದು. ಇವತ್ತಿಲ್ಲಿ ಬಂದು ತಕ್ಷಣ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಪೇಪರ್ ಅಲ್ಲಿ ಬಂದಿತ್ತು, ಸೀರಿಯಸ್ ಆಗಿ ತಗೊಂಡ್ ನೋಡಿರ್ಲಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಿದೆ. ಹೌದು, 1.25 ಗಂಟೆ ಮಿನಿಮಮ್ ಬೇಕು. ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಮೆಟ್ರೋಲ್ 1 hour, ಬಟ್ ಕಂಫರ್ಟೇಬಲ್ ಜರ್ನಿ. ಏನು ಸಿಗ್ನಲ್ ಅದು ಇಲ್ಲ, ತಕ್ಷಣ ಹೋಗ್ಬಿಡ್ಬೋದು. 3 ದಿನಗಳ ಕಾಲ ಪೀಣ್ಯ ಇಂಡಸ್ಟ್ರಿ ವರೆಗೂ ಮೆಟ್ರೋ ಸಂಚಾರವಿಲ್ಲ. ಹೌದು ಸರ್, ಹೌದು ಸರ್, ಸಮಸ್ಯೆ ಆಗ್ತಿದೆ ಮೇಡಮ್. ತುಂಬಾ ಆಗುತ್ತೆ ಸರ್. ನಾನು 10:30ಗೆಲ್ಲ ಆಫೀಸಿಗೆ ಹೋಗ್ಬೇಕಿತ್ತು. ಮತ್ತೆ ಅಲ್ಲಿ ಮುಗಿಯೋದು 6:37 ಆಗ್ತಿತ್ತು. ನಾನು ಆಡಿಟರ್ ಆಫೀಸಲ್ಲಿ ವರ್ಕ್ ಮಾಡ್ತಿರೋದು. ಸೊ ಈ ಮಂತ್ ತುಂಬಾನೇ ನಮಗೆ 30th ತನಕ ಫುಲ್ ಇದಿರುತ್ತೆ ಸರ್, ಟ್ಯಾಕ್ಸ್ ಆಡಿಟ್ ಇರುತ್ತೆ. ಸೊ ನಾನು 9 ಗಂಟೆ ಆದ್ರೂ ಬರೋಕ್ಕೆ ಈಸಿ ಇರ್ತಿತ್ತು. ನಮ್ಮ ಮನೆ ಇರೋದು ದೊಡ್ಡ ಬಿದ್ರಕಲ್ಲ ಹತ್ರ, ನಾನು ಹೋಗೋದು ರಾಜಾಜಿನಗರಗೆ. ತುಂಬಾನೇ ಕಷ್ಟ ಆಗುತ್ತೆ ಸರ್ ಇವಾಗ ಬರೋಕ್ಕೆ ಹೋಗೋಕ್ಕೆಲ್ಲ. ಸರ್ ಅದೇ ಅದು ಆಗ್ತಾ ಇಲ್ಲ ಸರ್, ಸರ್ವರ್ ಬ್ಯುಸಿ ಆಗ್ತಿದೆ. ಓಲಾನು ಬುಕ್ ಆಗ್ತಿಲ್ಲ. ಈಗ ಬಸ್ಸಲ್ಲಿ ನಾನು ಹೋಗ್ಬೇಕು ಅಂದ್ರೆ ಆಫೀಸಿಗೆ ಹೋಗೋದು 11 ಆಗ್ಬಿಡುತ್ತೆ. ಆಟೋದವ್ರು ಇಲ್ಲ ಸರ್, ನಾನು ಇವಾಗ ಬಂದಿದ್ದೀನಿ, ಈಗ ನೋಡ್ಬೇಕು. ಕಷ್ಟ ಆಗುತ್ತೆ ಸರ್, ತುಂಬಾನೇ ಕಷ್ಟ ಆಗುತ್ತೆ. ಹಿಂಗೆ ನೋಡಿಲ್ಲ ಅಂತ ನಾನು ನೋಡಿಲ್ಲ ಸರ್, ಅದೇನೆ ಪ್ರಾಬ್ಲಮ್.